ಪರಿಚಯ ಆಗಿದೆ ಸರ್ ನಿಮಗೆ? ಅದೇ ಇವ್ರು ನಮ್ಮ ಅಂಗಡಿಗೆ ವರ್ತೂರ್ ಪ್ರಕಾಶ್ ಅವ್ರ ಜೊತೆಗೆ ಬಂದಿದ್ರು. ಅವರು ಏನೋ ಒಡವೆ ತಗೊಳ್ಬೇಕು, ಇವರು ಜೊತೆಗೆ ಬಂದಿದ್ರು. ಅವ್ರ ಜೊತೆಗೆ ಬಂದ್ಬಿಟ್ಟು ನಮ್ಮ ಹತ್ರ ಸ್ವಲ್ಪ ಅವತ್ತು ದಿವಸ ಒಡವೆ ಪರ್ಚೇಸ್ ಮಾಡಿ ಹಂಗೆ ಪರಿಚಯ ಆದ್ರು. ಏನಂತ ಹೇಳಿಲ್ಲ ಸರ್, ಏನಂತ ಉದ್ದೇಶಕ್ಕೆ ನಿಮ್ಗೆ ಜ್ಯುವೆಲರಿ ಬೇಕು ಅಂತ ಹೇಳಿದ್ರು? ಅದೇ ನಾನು ಮಾರಾಟ ಮಾಡ್ತೀನಿ, ನಾನು ಒಂದು ವ್ಯಾಪಾರಿ, ನಾನು ಬೇರೆ ನಮ್ಮ ರಿಲೇಷನ್ನಲ್ಲಿ ಎಲ್ಲ ಮಾರಾಟ ಮಾಡ್ತೀನಿ. ನಾನು ಮಾರಾಟ ಮಾಡಿಬಿಟ್ಟು ನಿಮ್ಮ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ತಗೊಂಡಿದ್ರು ಸರ್ ಟೋಟಲ್ ಮಾತ್ರ? ಅವರು ಟೋಟಲಿ 2 kgs 900 grams 950 grams ಬ್ಯಾಲೆನ್ಸ್ ಇತ್ತು. ಮುಂಚೆ ಮಾಡಿದ ವ್ಯಾಪಾರದ್ದು ಅವರು ಅಮೌಂಟ್ ಪೇ ಮಾಡಿದ್ರು. ಸರ್ ಅಲ್ಲಿ ವರ್ತೂರ್ ಪ್ರಕಾಶ್ ಅವ್ರ ಮನೆ ಅಡ್ರೆಸ್ ಕೊಟ್ಟಿದ್ರು ಅಂತೇಳಿ ಅಲ್ಲಿಗೆ ತಗೊಂಡೋಗ್ಬಿಟ್ರ ಅಥವಾ ಅವ್ರು ಬಂದು ನಿಮ್ಮ ಜ್ಯುವೆಲರಿನ ತಗೊಂಡೋದ್ರ ಅಂತ? ಇಲ್ಲ, ಅಲ್ಲಿ ಅವ್ರು ಬಂದು ತಗೊಂಡು ಹೋಗ್ತಾ ಇದ್ರು. ಅವ್ರು ಬಂದು ತಗೊಂಡು ಹೋಗ್ತಾ ಇದ್ರು. ಅಲ್ಲೂ ಒಂದ್ಸರಿ ಡೆಲಿವರಿ ಮಾಡಿದ್ವಿ. ಸರ್ ಯಾವಾಗಿಂದ ಚಿನ್ನ ಇದು 19/8/2024 ಇಂದ ಚಿನ್ನ ಖರೀದಿ ಮಾಡಿ. ವರ್ತೂರ್ ಪ್ರಕಾಶ್ ನಿಮ್ಮ ಮನೆವರೆಗೂ ಕೊಟ್ಟಿದ್ದೀರ ಒಂದ್ಸಲ? Only once we have just delivered there, but sir was not there, and I think so he don't know about this also. ಅವ್ರು ಇರ್ಲಿಲ್ಲ ಅಲ್ಲಿ ಮನೆಯಲ್ಲಿ. ಅಲ್ಲಿಂದ ನಮ್ಮ ಹುಡುಗ, ನಮ್ಮ ಸೇಲ್ಸ್ ಗೈ ಹೋಗ್ಬಿಟ್ಟು ಕೊಟ್ಟಿದ್ದಾರೆ. ಸರ್ ಇದುವರೆಗೂ ಎಷ್ಟು ಚಿನ್ನನ ಕೊಟ್ಟಿದ್ದೆ ಸರ್? ಅಂದ್ರೆ ಎಷ್ಟು ಹಣ ನಿಮ್ಗೆ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ ಈ ಮುಂಚೆ ಅಂತ? ಅವರು ಮುಂಚೆ ಸ್ವಲ್ಪ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ, ಅದೆಲ್ಲ ಡೀಟೇಲ್ಸ್ ಇದೆ. ಆಮೇಲೆ ಇದು ಲಾಸ್ಟ್ ನಲ್ಲಿ ಬಂದ್ಬಿಟ್ಟು 2 kgs 900 grams ಬಾಕಿ ಇಟ್ಬಿಟ್ಟು ಇದು ಆಮೇಲೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ICU ನಲ್ಲಿ ಇದ್ದೀನಿ, ಹಾಸ್ಪಿಟಲ್ ನಲ್ಲಿ ಇದ್ದೀನಿ, ಈ ತರ. ಅಂಡ್ ದಿಸ್ ಇಸ್ ನಾಟ್ ಫಾರ್ ಫಸ್ಟ್ ಟೈಮ್. ಅವ್ರು ಮುಂಚೆಯಿಂದ ಈ ತರ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಆಮೇಲೆ ಗೊತ್ತಾಗಿದೆ. ಲೈಕ್ ವೆನ್ ವಿ ವೇರ್, ನೀವು ಹೋಗ್ಬಿಟ್ಟು ವರ್ತೂರ್ ಪ್ರಕಾಶ್ ಅವ್ರಿಗೆ ಹೇಳಿದ್ರ ಈ ತರ ಆಗಿದೆ ಅಂತ? ಇಲ್ಲ, ಅವ್ರ ಹತ್ರ ನಾನು ಮಾತಾಡಿದ್ದೆ. ಆಮೇಲೆ ಅವರು ಹೇಳಿದ್ರು ನನಗೂ ಗೊತ್ತಿಲ್ಲಪ್ಪ, ಅವರು 15-20 ದಿವಸದಿಂದ ನಮ್ಗೆ ಪರಿಚಯ ಇದ್ದಾರೆ ಅಷ್ಟೇ ಅಂತ ಹೇಳಿದ್ರು. ಅಷ್ಟೇ.